ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಫಸ್ಟು ಬೆಳಗ್ಗೆ ಡ್ರಿಂಕು ಸ್ವಲ್ಪ ಶುಂಠಿ ಮತ್ತು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣ ಕಟ್ ಮಾಡಿ ಹಂಗೆ ಕುದಿಸ್ಬಿಟ್ಟು ಅದನ್ನು ಹಂಗೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು. ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. ಅದು ಬಿಸಿ ಬಿಸಿ ಕುಡಿಯೋಕ್ಕಾಗಲ್ಲಲ್ವ, ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ಗೆ ಹಾಕ್ಬಿಟ್ಟಿಟ್ಟು ಇನ್ನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ, ಅದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂತಂದರೆ, ನಾನೊಂದು ಕಡೆಯಿಂದ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಂದರೆ ಮತ್ತೊಂದು ಕಡೆಯಿಂದ ಹರಡ್ತಾರೆ. ನನಗಂತೂ ಸಾಕಾಗಿ ಹೋಗಿದೆ ಜೀವನ ಅನ್ನಿಸ್ಬಿಡುತ್ತೆ. ಈ ಥರ ಎಲ್ಲ ಎತ್ತಿಟ್ಟು ಕಸ ಗುಡಿಸ್ತಾ ಇದ್ದರೆ ಯಾರಾದರೂ ಒಬ್ರು ಹೆಲ್ಪಿಗೆ ಇರಬೇಕು ಅನಿಸುತ್ತೆ. ಹಿಂಗೆಲ್ಲ ಆದಾಗ ಅದರಲ್ಲಿ ಸ್ವಲ್ಪ ಯಾಕೋ ಹೆಲ್ತು ಕೂಡ ಹುಷಾರಿಲ್ದಂಗೆ ಆಗ್ತಲ್ಲ. ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು, ಫುಲ್ ಮೂಗೆಲ್ಲ ಕಟ್ಕೊಂಡು. ಇನ್ನು ನಮ್ಮ ಆದ್ವಿ ಅಂತೂ ಬೆಳಿಗ್ಗೆ ಕಡಲೆ ಬೀಜ ಇಸ್ಕೊಂಡು ತಿಂತೀನಿ ಅಂತ ಫುಲ್ ಮನೆ ತುಂಬ ಎಲ್ಲ ಚೆಲ್ಲಾಡಿ ಎಲ್ಲ ಮಾಡಿದ್ದಾಳೆ. ಮತ್ತು ಇನ್ನೊಂದು ಸರಿ ಕಸ ಗುಡಿಸ್ಬೇಕು ಆ ಥರ ಮಾಡಿಟ್ಟಿದ್ಲು. ಇನ್ನು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಮ್ಯಾಟ್ ಹಾಸ್ದೆ. ಇನ್ನು ಈ ದಿವಾನಂತೂ ಯಾರಿಗೂ ಮಲ್ಕೊಳ್ಳೋಕ್ಕೂ ಅಲ್ಲ, ಯಾರಿಗೂ ಕೂತ್ಕೊಳ್ಳೋಕ್ಕೂ ಅಲ್ಲ. ನಮ್ಮ ಆದ್ವಿಗೂ ಆಟ ಸಾಮಾನು ತುಂಬಕ್ಕೆ ಜಾಗ ಆಗಿದೆ ಕರೆಕ್ಟಾಗಿ. ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ಮಲ್ಕೊಳ್ಳೋಕ್ಕೂ ಆಗಲ್ಲ, ಬರೀ ಅವಳವೇ ಇರ್ತವೆ. ಇನ್ನು ಕಾಯಿಸಿಟ್ಟಿದ್ನಲ್ಲ, ಅದು ಸ್ವಲ್ಪ ಬಿಸಿ ಕಮ್ಮಿ ಆಗಿತ್ತು. ಸೊ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ಜೇನುತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಕಹಿ ಕಹಿ ಇರುತ್ತೆ ಅಲ್ವ ಶುಂಠಿದು, ಅದು ಕಮ್ಮಿ ಆಗುತ್ತೆ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಟೇಸ್ಟು. ಇದಂತೂ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು, ಮಾರ್ನಿಂಗ್ ಡ್ರಿಂಕು. ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಪಾಪು ಜೊತೆ ಕೂತ್ಕೊಂಡು ಕುಡಿತಾಯಿದ್ರೆ ಅವಳು ಕಡಲೆ ಬೀಜ ತಿನ್ಕೊಂಡು ಆಟ ಆಡ್ಕೊತಾ ಇದ್ಲು. ಇನ್ನು ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಆಚೆಗೆ ಹೋದರೆ ಫುಲ್ ಕುಂಕುಮ ಎಲ್ಲ ಚೆಲ್ಬಿಟ್ಟು ಏನು ಅವಾಂತರ ಮಾಡಿದ್ದಾಳೆ ನೋಡಿ. ಆಚೆ ಕೆಲಸ ಎಲ್ಲ ಮುಗೀತು, ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನು ಸ್ವಲ್ಪ ರುಬ್ಕೊಂಡು ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಬೇಯಿಸೋಕ್ಕಿಟ್ಟೆ. ಇನ್ನು ಸ್ವಲ್ಪ ಕಾಳಿತ್ತು, ಅದನ್ನೇ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಇನ್ನು ಮಧ್ಯದಲ್ಲಿ ಒಂದು ಮರ್ಸೇಬು ಅಂತಾರಲ್ಲ ಅದಿತ್ತು, ಅದೊಂದು ಪೀಸ್ ತಿಂದೆ. ಇನ್ನು ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊತಾ ಇದ್ದೀನಿ ಪಲ್ಯಕ್ಕೆ. ಇನ್ನು ಓವರ್ ಮಸಾಲೆ ಎಲ್ಲ ಹಾಕಿ ಮಾಡ್ತಾಯಿಲ್ಲ, ಜಸ್ಟ್ ಸ್ವಲ್ಪ ಸಿಂಪಲಾಗಿಯೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಮಕ್ಕಳನ್ನ ಇಟ್ಕೊಂಡು ಅಡುಗೆ ಕೆಲಸ, ಮನೆ ಕೆಲಸ, ಯಪ್ಪ ಸಾಕಪ್ಪ ಅನ್ನಿಸ್ಬಿಟ್ಟಿದೆ ನನಗಂತೂ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ, ಮಕ್ಕಳು ದೊಡ್ಡವರಾಗೋವರೆಗೂ. ಯಾರಾದರೂ ಒಬ್ಬರಿದ್ದರೆ ಹೆಲ್ಪಿಗೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂಥರ ಆಗಲೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಒಬ್ಬಳೇ ಎಲ್ಲ ಮಾಡಿಕೊಂಡು. ಸ್ವಲ್ಪ ದಿನ ನನ್ನ ಮಗಳೂ ಸ್ವಲ್ಪ ದೊಡ್ಡವಳಾದರೆ ಎಲ್ಲ ಸರಿ ಹೋಗುತ್ತೆ. ಅವಳು ಅಂದರೆ ಹೇಳಿದ್ದು ಕೇಳ್ಕೊಂಡಿರ್ತಾಳೆ. ಈಗ ಏನು ಬೇಡ ಅಂತೀನೋ ಅದನ್ನೇ ಮಾಡ್ತಾಳೆ. ಇನ್ನು ಸ್ವಲ್ಪ ಪಾಲಕ್ ಸೊಪ್ಪನ್ನೆಲ್ಲ ರುಬ್ಕೊಂಡು ಇನ್ನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಪಲ್ಯ ಮಾಡೋಕ್ಕೆ. ಇನ್ನು ಅದೇನು ರೆಸಿಪಿ ಏನೂ ತೋರಿಸ್ತಾ ಇಲ್ಲ, ಸ್ವಲ್ಪ ಶೂಟ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಫುಲ್ಲು ತಲೆಭಾರ ನೆಗಡಿ ಆಗಿಬಿಟ್ಟು ನೈಟೆಲ್ಲ ನಿದ್ದೆ ಮಾಡಿಲ್ಲಲ್ವ, ಅದೊಂಥರ. ಇನ್ನು ಪಾಪು ಕೂಡ ಯಾಕೋ ಸರಿಯಾಗಿ ಕೂಡ ಮಲ್ಕೋತಾ ಇಲ್ಲ, ಅದೊಂದು ಟೆನ್ಷನ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಒಂದಲ್ಲ ಒಂದಿನ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಅಲ್ವಾ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇನ್ನು ಪಲ್ಯ ಮಾಡಿಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 20 ನಿಮಿಷ ಹಂಗೆ ವಾಕ್ ಮಾಡಿದ್ರೆ ಸ್ವಲ್ಪ ನನಗೂ ಮೈಂಡೆಲ್ಲ ಫ್ರೀ ಆಗುತ್ತೆ. ಅದರಲ್ಲಿ ಚಳಿ ಇರೋದ್ರಿಂದ ಇನ್ನು ಇವಾಗ ಬಿಸಿಲು ಸ್ಟಾರ್ಟ್ ಆಗ್ತಾ ಇರುತ್ತೆ, ಇವಾಗ ತಾನೇ ಬಿಸಿಲಲ್ಲಿ ಹೋದರೆ ಇನ್ನೂ ಒಳ್ಳೆಯದು, ವಿಟಮಿನ್ ಡಿ ಎಲ್ಲ ಸಿಗುತ್ತೆ ಅಂತ ಪಾಪುನೂ ಕರ್ಕೊಂಡು ಹೋಗ್ತಾಯಿದ್ದೀನಿ 2 ಡೇಸಿಂದ. ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಹೋಗ್ಬಿಟ್ರೆ ಬರೋಷ್ಟಿಗೆ ಸ್ವಲ್ಪ ಮೆತ್ತಗಾಗಿರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಹೊಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಕೂಡ ಕಲಸಿಡ್ತಾ ಇದ್ದೀನಿ. ಇನ್ನು ಓವರ್ ಏನೂ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಫೈನಲಾಗಿ ನಾನು ಹೋಟೆಲಿಂದನೇ ತರಿಸ್ಬಿಡೋಣ ಬಿಡು, ಇನ್ನು ಇಡ್ಲಿ ಏನಾದರೂ ತೊಗೊಂಬರೋಣ ಹೋಗ್ಬಿಟ್ಟು ಅಂತ ಅಂದ್ಕೊಂಡೆ. ಬೇಡ ಬಿಡು, ಮತ್ತು ಯಾಕೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಗಲಿಲ್ಲ ಅಂದ್ರೂ ಮಾಡ್ಕೊತಾನೇ ಇದ್ದೀನಿ. ಇನ್ನು ಎಲ್ಲರೂ ಇರ್ತಾರೆ ಅಂದರೆ ಬೇಕಾಗಿರೋ ಟೈಮಲ್ಲೇ ಯಾರೂ ಇರಲ್ಲ, ಅಂಥ ಟೈಮಲ್ಲೇ ತುಂಬ ಬೇಜಾರಾಗೋದು. ಯಾಕಪ್ಪ ಈ ಜೀವನ ಹಿಂಗೆ ಅಂತ ಅನಿಸೋದು. ಅಂದರೆ ನಮ್ಮದೇ ಒಂಥರ ಜೀವನ ಅಂತಂದರೆ ನಮಗಿಂತೂ ಕಷ್ಟದಲ್ಲಿ ನೋವಲ್ಲಿ ಇರೋರು ಇರ್ತಾರೆ, ಅವ್ರನ್ನ ನೋಡಿ ನಾವು ಇನ್ಸ್ಪೈರ್ ಆಗಬೇಕು ಅಷ್ಟೇ.
ಏನು ಮಾಡೋಕ್ಕಾಗಲ್ಲ. ದೇವ್ರು ಏನು ಕೊಟ್ಟಿರ್ತಾನೋ ಅದನ್ನೇ ವರ ಅಂತ ತಿಳ್ಕೊಬೇಕು ಅಲ್ವಾ. ಹಂಗಂತ ಹೇಳಿ ನನಗೆ ತುಂಬ ಕಷ್ಟ ಇದೆ ಅದು ಇದು ಅಂತಲ್ಲ. ಒಂದೊಂದು ಟೈಮಲ್ಲಿ ಏನಂದರೆ ಪಾಪು ಇದ್ದಾಳಲ್ವ, ಅವಳಿಂದ ಸ್ವಲ್ಪ ನನಗೆ ಯಾರಾದರೂ ಇರಬೇಕಿತ್ತು ಜೊತೆಯಲ್ಲಿ. ಪಾಪು ನೋಡ್ಕೊಳ್ಳೋರು, ನಾನು ಆರಾಮಾಗಿ ಎಲ್ಲ ಮನೆಯೆಲ್ಲ ಕೆಲಸ ಮಾಡ್ಕೋಬೋದಿತ್ತು ಅಂತ ಅನಿಸುತ್ತೆ. ಇನ್ನು ನಮ್ಮ ಮನೆಯವರಂತೂ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇನ್ನು ಹಂಗಾಗಿದೆ. ಸೊ ನನಗೆ ಒಂಟಿ ಜೀವನ ಅಂತಲೇ ಅನ್ನಿಸುತ್ತೆ. ಯಾವಾಗ್ಲೂ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಇನ್ನು ನನಗೆ ಫುಲ್ಲು ಪ್ರಾಬ್ಲಮ್ಸ್ ಇದ್ದಾವೆ ಅಂತೆಲ್ಲ ಏನು ತಿಳ್ಕೊಬೇಡಿ. ಇದ್ದಾರೆ ನನಗೆ ಎಲ್ಲ ಅಮ್ಮ ಅಕ್ಕ ಎಲ್ಲ ಇದ್ದಾರೆ. ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ. ಇನ್ನು ನಾನು ಹೋಗಿ ಅವ್ರಿಗೇನು ಮಾಡಿಕೊಡ್ತಾ ಇಲ್ಲ ಅಲ್ವಾ, ಅವರು ನನಗೆ ಬಂದು ಮಾಡಿಕೊಡೋಕ್ಕೆ ಅಲ್ವಾ. ಅಂದರೆ ಬರ್ತಾರೆ, ಯಾವಾಗಾದರೂ ಬರ್ತಾರೆ, ಮಾಡಿಕೊಟ್ಟಿಲ್ಲ ಅಂತಲ್ಲ. ಎಲ್ಲ ಟೈಮಲ್ಲೂ ಅವ್ರಿಗೂ ಇರುತ್ತೆ ನಮಗೂ ಇರುತ್ತೆ ಅಲ್ವಾ, ಬಂದು ಮಾಡಿಕೊಡೋಕ್ಕೂ ಆಗಲ್ಲ. ಸೊ ಎಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಒಂದೆರಡು ಖರ್ಜೂರ ತಿಂದೆ. ಪಾಪು ಕೂಡ ಬಿದ್ದುಬಿಟ್ಟು ಸ್ವಲ್ಪ ಏಟು ಮಾಡಿಕೊಂಡ್ಳು ಸೋಫಾ ಮೇಲಿಂದ. ಇನ್ನು ಅವಳನ್ನ ಸುಧಾರಿಸ್ಬಿಟ್ಟು ಇನ್ನು ಚಪಾತಿ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ಚೆನ್ನಾಗಾಗಿತ್ತು. ಅದನ್ನು ಸಾಂಬಾರು ಅಲ್ಲ ಪಲ್ಯನೂ ಅಲ್ಲ, ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಹಾಕಿದ್ದೆ ಅಷ್ಟೇ ಅಲ್ವಾ. ಒಂಥರ ಚೆನ್ನಾಗಿತ್ತು ಟೇಸ್ಟು. ನಾನೊಂದು ಕೆಲಸ ಮಾಡ್ಕೊತಾ ಇದ್ದರೆ ಅವಳು ಇನ್ನೊಂದು ಕೆಲಸ ಮಾಡಿಕೊಂಡು ಮನೆ ತುಂಬ ಅಳ್ತಾ ಇರ್ತಾಳೆ. ಇನ್ನು ಅದೇ ಎತ್ತಿಕ್ಕದೇ ಒಂದು ದೊಡ್ಡ ಕೆಲಸ ನನಗೆ. ಎಲ್ಲ ಕೆಲಸದ ಜೊತೆ ಇದೊಂದು ಕೆಲಸ ಹೆವಿ ಕಷ್ಟ ಆಗುತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು 9:30 ಆಗಿತ್ತು. ಟಿಫನ್ ಕೂಡ ತಿಂದುಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಗ್ರೀನ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಟೀ ಬ್ಯಾಗ್ಸ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಅದು ಚೆನ್ನಾಗಿ ಇದು ಮಾಡಿಕೊಂಡು ಫುಲ್ ಈ ಕಲರಿಗೆ ಬಂದಿತ್ತು, ಕುಡಿದೆ. ಹೋಗೋದು ಎಲ್ಲಿಗೆ ಹೇಳು, ಎಲ್ಲಿಗೆ ಹೋಗೋದು? ಎಲ್ಲಿಗಮ್ಮ? ಅಂಗಡಿಗೆ ಹೋಗೋಣ. ದುಡ್ಡೆಲ್ಲಿ ತೋರಿಸು, ದುಡ್ಡು ತೋರಿಸು. ಏನು ಬೇಕು ನಿನಗೆ ಚಿನ್ನು? ಆಚೆ ಹೋಗೋಣ ಅಂದರೆ ಸಾಕು, ಇನ್ನು ಬ್ಯಾಗ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹೋಗೋಣ ನಡಿ ಅಂತ ಹೇಳಿ. ಇನ್ನು ಅವಳು ನನಗಿಂತ ಮುಂಚೆ ಅವಳೇ ಹೋಗಿ ಮೆಟ್ಲ ಹತ್ರ ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಒಂಥರ ಕ್ಯೂರಿಯಾಸಿಟಿ ಆಚೆ ಕರ್ಕೊಂಡು ಹೋಗೋದು ಅವಳಿಗೆ. ಒಂಥರ ಖುಷಿ ಆಗುತ್ತೆ ಆಚೆ ಸುತ್ತಾಡಿಸ್ಕೊಂಡು ಬರೋದು. ನಾನು ಯಾವಾಗಾದರೂ ಸ್ವಲ್ಪ ಅಂಗಡಿ ಹತ್ರ ಹಂಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನು ಅವಳಿಗೂ ಸ್ವಲ್ಪ ಬೇಜಾರಾಗ್ತಿರುತ್ತಲ್ವ, ಮನೆಯಲ್ಲೇ ಕೂತ್ಕೊಂಡು ಇದ್ದು ನನ್ನನ್ನೇ ನೋಡಿ ನೋಡಿ ಅವಳಿಗೂ ಬೇಜಾರಲ್ವ. ಅದಕ್ಕೆ ನಾನು ಸ್ವಲ್ಪ ಅಂದರೆ ಏನು ತಗೊಳ್ಳೋದಿಲ್ಲ ಅಂತ ಅಂದ್ರೂ ಸ್ವಲ್ಪ ಆಚೆ ಹಂಗೆ ಕರ್ಕೊಂಡು ಹೋಗ್ತೀನಿ. ಇನ್ನು ಒಂದು ಆ್ಯಪಲ್ ಕೂಡ ತಿಂದೆ. ಅದ್ವಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದರೆ ಬ್ಯಾಂಡ್ ತಲೆಗೆ ಹಾಕ್ಕೊಳ್ಳೋ ಬ್ಯಾಂಡ್ ಹಾಕ್ಕೊಂಡು ಫುಲ್ ಆಟ ಆಡ್ತಾಯಿದ್ದು. ಕನ್ನಡಿಲಿ ತೋರಿಸು ಅಂತ ಹೇಳ್ಬಿಟ್ಟು ಎಷ್ಟು ಸರಿ ಕನ್ನಡಿ ಹತ್ರ ಹೋಗೋದು, ನೋಡ್ಕೊಳ್ಳೋದು. ಅವಳಿಗೆ ಕಾಣಿಸ್ಲಿಲ್ಲ ಅಂತಂದ್ರೂ ಅಮ್ಮ ತೋಚು ಅನ್ನೋದು. ಹೀಗೆಲ್ಲ ಮಾಡ್ಕೊಂಡಿದ್ಲು. ಇನ್ನು ಗ್ರೈಪ್ ವಾಟ್ರ್ ಬಾಟ್ಲು ತೊಗೊಂಡು ಫುಲ್ ಎಲ್ಲ ಚೆಲ್ಕೊಂಡಿದ್ದಾಳೆ. ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂದರೆ ಕ್ಯಾಪಲ್ಲಿ ಒಯ್ಕೊಂಡು ಚೆಲ್ಲಿಲ್ಲ ಅನ್ನೋ ಥರ ಡ್ರಾಮಾ ಮಾಡ್ತಾ ಇದ್ದಾಳೆ ನೋಡಿ. ಬಿದ್ದೆ ನೀನೇ ವರ್ಷೋ. ಇನ್ನು 1:30 ಆಗಿತ್ತು. ಆವಾಗ ಒಂದು ಚಪಾತಿ, ಸ್ವಲ್ಪ ಅನ್ನ ಮತ್ತು ಕಾಳು ಪಲ್ಯ ಮಾಡಿದ್ನಲ್ಲ ಅದನ್ನು ತಿಂದೆ. ಇನ್ನು ಸ್ವಲ್ಪ ಹೊತ್ತು ಪಾಪುನ ಆಟ ಆಡಿಸ್ಬಿಟ್ಟು ಒಂದು 20 ನಿಮಿಷ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆ ಮುಂದೆಗಡೆನೆ ಹಿಂಗೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ, ಒಂದು 20 ನಿಮಿಷ. ಥರ ಮೈಂಡು ಫ್ರೀ ಆಗುತ್ತೆ, ಬಾಡಿ ಕೂಡ ಫ್ರೀ ಆಗುತ್ತೆ. ಬಟ್ ಸ್ವಲ್ಪ ತಲೆಭಾರ ಇದೆ ನನಗೆ, ನೆಗಡಿ ಆಗಿರೋದ್ರಿಂದ ಬೇಗ ಕಮ್ಮಿ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೋ ಏನೋ ಬೇಜಾರಾಗುತ್ತೆ. ಏನಾದರೂ ಒಂದು ಮಾಡೋಣ ಅಂತಂದರೆ ಯಾವುದಾದ್ರೂ ಒಂದು ಅಡ್ಡ ಆಗುತ್ತೆ ಅಂತ. ಇನ್ನು ನಮ್ಮ ಮನೆಗೆಲ್ಲ ನೀನು ಸೌತೆಕಾಯಿ ಎಲ್ಲ ಜಾಸ್ತಿ ತಿಂದಿದ್ದೆ, ಅದಕ್ಕೆ ಶೀತಕ್ಕೆ ನೆಗಡಿ ಆಗೈತೆ ಅಂತ ಹೇಳ್ತಾರೆ. ಬಟ್ ಯಾಕಾಗಿದೆ ಅಂತ ಗೊತ್ತಿಲ್ಲ. ಕಮ್ಮಿ ಆಗಬೇಕು ಬೇಗ. ನಾನಂತೂ ಏನೇ ಆದ್ರೂ ಇದನ್ನು ಮಾತ್ರ ಬಿಡಲ್ಲ. ಗಟ್ಟಿಯಾಗಿ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ, ಇನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತ. ಇದನ್ನೇ ಫಾಲೋ ಮಾಡ್ತೀನಿ. ಅದೇನಾದರೂ ಆಗಲಿ ಒಂಥರ ಇದಕ್ಕೆ ಅಭ್ಯಾಸ ಆಗಿಬಿಟ್ರೆ ನಾವು ತುಂಬ ಚೆನ್ನಾಗಿರುತ್ತೆ ಜೀವನ.
ಇನ್ನು ಬಟ್ಟೆಲಿ ವಾಷಿಂಗ್ ಮಿಷಿನ್ ಎಲ್ಲ ಆಗಿತ್ತು. ಇನ್ನು ಬಕೆಟು ತುಂಬಿಟ್ಟಿದ್ದೀನಿ. ಪಾಪು ಮಲ್ಕೊಂಡಿದ್ದಾಳೆ. ಅವಳು ಎದ್ಮೇಲೆ ಮೇಲೆ ಕರ್ಕೊಂಡೋಗಿ ಒಣಗಾಕಿ ಬರಬೇಕು. ಇನ್ನು ಮುಂದೆಗಡೆ ಹಾಕ್ಕೊಳ್ಳೋಷ್ಟು ಜಾಸ್ತಿ ಇದೆ ಬಟ್ಟೆ. ಇನ್ನು ನೋಡ್ತಿರ್ಬೋದು ಫುಲ್ಲು ಕಣ್ಣೆಲ್ಲ ರೆಡ್ ಆಗಿದೆ ನನಗೆ. ಫುಲ್ಲು ತಲೆ ಭಾರ ಅಂದರೆ ತಲೆ ಭಾರ. ನಾನು ನೋಡ್ಕೊಳ್ಳೋಕ್ಕೆ ಒಂಥರ ಆಯಿತು. ಒಂಥರ ಪೇಷಂಟ್ ಥರ ಆಗಿಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಸಬ್ಜಾ ಸೀಡ್ಸ್ ಬರುತ್ತಲ್ವ, ಅದನ್ನು ನೆನೆಸಿಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಈಗಾಗಲೇ ಟೈಮು 3:30 ಆಗಿದೆ. ಇದನ್ನು ಕುಡಿದ್ರೆ ಏನು ಗೊತ್ತಾ, ಫೈಬರ್ ಇರುತ್ತೆ. ಇದರಿಂದ ಸ್ವಲ್ಪ ಹೊಟ್ಟೆ ಹಶ್ವದೆಲ್ಲ ಕಮ್ಮಿ ಆಗುತ್ತೆ. ಅಂದರೆ ಏನಾದರೂ ಕ್ರೇವಿಂಗ್ಸ್ ಏನಾರು ತಿನ್ನಬೇಕು ಅಂತಂದಾಗ ಈ ಥರ ಹೆಲ್ತಿಯಾಗಿರೋದು ಏನಾದರೂ ಕುಡಿಯೋದು ಇಲ್ಲ ತಿನ್ನೋದು ಮಾಡಿದ್ರೆ ನಮಗೆ ಅಂದರೆ ಜಂಕ್ ಫುಡ್ ಮೇಲೆ ಬೇರೆ ಇದ್ರ ಮೇಲೆ ಆಸೆ ಹೊಟ್ಟೋಗ್ಬಿಡುತ್ತೆ. ಅಂದರೆ ಅದ್ರ ರಿಪ್ಲೇಸ್ಮೆಂಟು ಹೆಲ್ತಿ ಫುಡ್ನ ತೊಗೊಬೇಕು ಅಷ್ಟೇ. ಇನ್ನು ನಾವು ಜಾಸ್ತಿ ಇದು ಮಾಡಿ ಉಪವಾಸನೇ ಇರಬೇಕು ಅಂದರೆ ಅದು ತುಂಬಾ ಕಷ್ಟ. ಏನೇನು ಬೇಕೋ ಎಲ್ಲನೂ ತಿನ್ನಬೇಕು, ಬಟ್ ಸ್ವಲ್ಪ ಹೆಲ್ದಿಯಾಗಿರೋದನ್ನ ತಿನ್ನಬೇಕು ಅಷ್ಟೇ. ಈ ಆಳಮುಳ ಜಂಕ್ ಫುಡ್ಡೆಲ್ಲ ತಿಂದು ಇಲ್ಲಿಗೆ ಹೊಟ್ಟೆ ಎಲ್ಲ ಬರೆಸ್ಕೊಂಡಿರೋದು ಸಾಕು. ಹೆಲ್ದಿಯಾಗಿ ತಿಂದು ಹೆಲ್ದಿಯಾಗಿರೋಣ. ನಮಗೆ ಅಂದರೆ ನಾವೇ ಒಬ್ಬರೇ ಇದ್ದರೆ ಬಿಡು ಏನು ಅನ್ಬೋದು. ನಮಗೋಸ್ಕರ ನಮ್ಮ ಮಕ್ಳು ಹುಟ್ಟಿದ್ದಾರೆ ಅಲ್ವಾ, ನಮ್ಮ ಮಕ್ಳಿಗೋಸ್ಕರ ಆದರೂ ನಾವು ಸ್ಟ್ರಾಂಗಾಗಿರಬೇಕು. ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ದೊಡ್ಡವರಾಗೋವರೆಗೂ ನಾವು ಬದುಕಿರಬೇಕು ಅಂದರೆ ಈ ಥರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಅದು ಇದು ತಿಂದು ಒಬೆಸಿಟಿ, ಶುಗರು ಎಲ್ಲ ಬಂದು ಸದ್ಯಕ್ಕೆ ಇಲ್ಲಿವರೆಗೂ ಏನೂ ಬಂದಿಲ್ಲ. ಅವೆಲ್ಲ ಬಂದು ಹೋಗ್ಬಿಡ್ತೀವಿ ಅಷ್ಟೇ. ಏನು ಆಪಲ್ ಬೇಕಾ? ಮತ್ತೆ ಬೇಡಪ್ಪ ನನಗೆ. ಏನದು ತೋರಿಸು, ಏನು ತೋರಿಸು? ಬೀಳ್ತೀಯಾ ಕೆಳಗೆ ಹಂಗೆ ಬಗ್ಗೆ ನೋಡಿದ್ರೆ? ಚೆನ್ನಾಯ್ತಾ? ಸೂಪರ್ ಅಂತ ಹೇಳು. ಹಂಗೆ ಸೂಪರ್ ಅಂತ ಹೇಳೋದು. ಇನ್ನು ಸುಮಾರು ನನ್ನ 4:30 ಆಗಿತ್ತು. ಇನ್ನು ಸ್ವಲ್ಪ ಬ್ಲ್ಯಾಕ್ ಟೀ ಮಾಡಿಕೊಂಡು ಕುಡಿದೆ. ಇನ್ನು ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಯಂಕಾಲ ಅಡುಗೆ ಮನೆಗೆ ಹೋದರೆ ಇನ್ನು ಆದ್ವಿ ಹತ್ತೋದು ಕಲ್ತ್ಕೊಂಡ್ಬಿಟ್ಟವಳೆ. ಹತ್ತಕ್ಕೆ ಹೋಗ್ತಾ ಇದ್ಲು. ಇನ್ನು ಅದಕ್ಕೆ ಬೀಳ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ತಿಸ್ಕೊಂಡು ಕುಂಡ್ರಿಸ್ಕೊಂಡು ಇನ್ನು ಸ್ವಲ್ಪ ಚಪಾತಿ ಇಟ್ಟಿತ್ತು ಬೆಳಗ್ಗೆದೆ. ಇನ್ನು ಚಪಾತಿನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿನೇ ಮಾಡ್ತಾಯಿದ್ದೀನಿ. ರೈಸ್ ಇಟ್ಟಿದ್ದೆ ಪಾಪುಗೆ ಅಂತೇಳಿ, ಅವಳು ಚಪಾತಿ ತಿನ್ನಲ್ಲ. ಸೊ ಅದರಿಂದ ಮಿಕ್ಸಿ ಮೇಲೆ ಸ್ವಲ್ಪ ಅಕ್ಕಿ ಇತ್ತು, ಅಕ್ಕಿನ ಬೌಲಲ್ಲಿ ಹಾಕಿಟ್ರೆ ಅದನ್ನು ಚೆಲ್ಕೊಂಡು ಆಟ ಆಡ್ಕೊಂಡಿದ್ಲು. ಇನ್ನು ನಾನು ಅಷ್ಟೊತ್ತಿಗೆ ಚಪಾತಿ ಎಲ್ಲ ಉಸ್ಕೊಂಡು ಸುಟ್ಕೊತಾ ಇದ್ದೀನಿ. ಇನ್ನು ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟವಳೆ ಅವಳು. ಇನ್ನು ಅವಳಿಗೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕುಂದಿರಿಸ್ಕೊಂಡೆ. ಫುಲ್ ಅಕ್ಕಿನೇ ಚೆಲ್ಬಿಟ್ಲು. ಯಾವಾಗ ಚೆಲ್ತಾಳೋ ಏನೋ ಅಂತ ಅಂದ್ಕೊಂಡಿದ್ದೆ. ಇನ್ನು ಊಟ ಮಾಡಿಸುವಾಗ್ಲೇ ಚೆಲ್ಬಿಟ್ಲು. ಫುಲ್ಲು ಮನೆ ತುಂಬ, ಅಡುಗೆ ಮನೆ ತುಂಬ ಚೆಲ್ಲೇ ಬಿಟ್ಟು ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನಾನು ಇನ್ನು 2 ಚಪಾತಿ ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಇತ್ತು, ಅದನ್ನೇ ತಿಂದುಬಿಟ್ಟೆ. ಇನ್ನು ಸ್ವಲ್ಪ ಬಟ್ಟೆ ಇತ್ತು ವಾಶ್ ಮಾಡೋದು ಕೈಯಲ್ಲಿ. ಇನ್ನು ಬಿಟ್ಟರೆ ಅದು ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಪಾಪುನ ಕುಂಡ್ರಿಸ್ಕೊಂಡು ವಾಶ್ ಮಾಡೋಣ ಅಂತಂದರೆ ಅವಳಿಗೆ ನೀರಂದರೆ ಭಾಳ ಇಷ್ಟ. ಆ ನೀರಲ್ಲೇ ಆಟ ಆಡೋಕ್ಕೆ ಬರ್ತಾಯಿದ್ಲು. ಇನ್ನು ಇದು ಆಗ್ದಿದ್ದ ಕೆಲಸ ಅಲ್ಲ ಅಂತ ಹೇಳ್ಬಿಟ್ಟು ಬೇಗ ವಾಶ್ ಮಾಡಿ ಇನ್ನು ಒಣಕ್ಕೆ ಬಂದೆ. ವಾಷಿಂಗ್ ಮಿಷಿನಿಗೆ ಬೆಳಿಗ್ಗೆನೇ ಎಲ್ಲ ಹಾಕಿದ್ದೆ, ಬಟ್ ಆದರೆ ಕೈಯಲ್ಲಿ ವಾಶ್ ಮಾಡೋದಿತ್ತು, ಸ್ವಲ್ಪ ಕಲರ್ ಬಿಡೋದು, ಅದು ಸೀರೆ ಎಲ್ಲ ಇತ್ತು. ಅದರಿಂದ ಇನ್ನು ಬಟ್ಟೆ ವಾಶ್ ಮಾಡೋದಾಯಿತು. ಇನ್ನು ಪಾಪುನು ಕೂಡ ಆಟ ಆಡಿಸ್ತಾ ಇದ್ದೀನಿ. ಸೈಕಲ್ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾಳೆ ಅಮ್ಮು. ಅವಳ ಮೂಡ್ ಹೆಂಗಿರುತ್ತೋ ಹಂಗೆ ಮಾಡ್ತಾಳೆ. ಒಂದೊಂದು ದಿನ ಆದರೆ ಅಳ್ತಾನೇ ಇರ್ತಾಳೆ, ಇನ್ನು ಒಂದೊಂದು ದಿನ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ಅವಳಿಗೆ ಹೆಂಗೆ ಇಷ್ಟನೋ ಹಂಗೆ ಮಾಡ್ತಾ ಇರ್ತಾಳೆ. ಇನ್ನು ಒಂದೊಂದು ದಿನ ಒಂದು ಸ್ವಲ್ಪ ಹೊತ್ತು ಅಳ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊತಾಳೆ. ಇವತ್ತು ನೋಡಿದ್ರೆ ಸಾಯಂಕಾಲ ಫುಲ್ಲು ನನಗೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ಬಿಟ್ಟಳು. ಒಂದೊಂದು ದಿನ ಆದರೆ ಇಟ್ಕೊಂಡೇ ಇರ್ತಾಳೆ, ಎಲ್ಲೂ ಆಚೆ ಈಚೆ ಕದಲೋಕ್ಕೆ ಆಗೋಲ್ಲ ಆ ಥರ. ಇನ್ನು ಪಾಪುನು ಕೂಡ ಆಟ ಆಡಿಸ್ಬಿಟ್ಟು ಮಲಗಿಸ್ದೆ. ಇನ್ನು ಅವಳು ಮಲ್ಕೊಂಡಾದಮೇಲೆ ನಾನು ಇನ್ನು ಗ್ರೀನ್ ಟೀ ಕುಡಿದ್ಬಿಟ್ಟು ಇವತ್ತು ಸ್ವಲ್ಪ ಒಳಗಡೆನೇ ವಾಕ್ ಮಾಡ್ತಾಯಿದ್ದೀನಿ. ಫುಲ್ಲು ಚಳಿ ಇದೆ ಅಲ್ವಾ, ಹೋಗೋಕ್ಕೆ ಆಗೋಲ್ಲ ಆಚೆ. ಅದರಿಂದ ಒಳಗಡೆನೇ ಸ್ವಲ್ಪ ಒಂದು ಅರ್ಧ ಗಂಟೆ ಹಿಂಗೆ ಮನೆ ಒಳಗಡೆನೇ ವಾಕ್ ಮಾಡಿದೆ. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗು. ಸೆಕೆಂಡ್ ಡೇ ವೆಯ್ಟ್ ಲಾಸ್ ಡೇ ಕೂಡ ಆರಾಮಾಗೇ ಇದೆ, ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ನನಗೆ ಅಷ್ಟು ಮಾತ್ರ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.